of Bengaluru with Saujanya. ಇವತ್ತು ಒಬ್ರು ಅಮೇಝಿಂಗ್ಲಿ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ, ಒಂಥರ ಈ ಚಿನ್ಕುಳ್ಳಿ ಪಟಾಕಿ ಅಂತಾರಲ್ಲ ಆ ಥರದವ್ರನ್ನ ಕರ್ಕೊಂಡ್ಬಂದಿದ್ದೀನಿ ಟು ವಾಯ್ಸ್ ಆಫ್ ಬೆಂಗಳೂರು. ವಿತ್ ಮೀ ಸೌಜನ್ಯ ಸುನೇತ್ರಾ ಪಂಡಿತ್ ಅವರಿದ್ದಾರೆ. ಮ್ಯಾಮ್, ಇವಾಗ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ, ಯಾವ್ದಾದ್ರು ಬಿಟ್ಟಿದ್ರೆ ನೀವು ನನಗೆ ಹೇಳಿ. ಮೋಸ್ಟ್ ಫೇಮಸ್ ಅಂಡ್ ನೋಟಬಲ್ ವಾಯ್ಸ್ ಓವರ್ ಆರ್ಟಿಸ್ಟ್, ಥಿಯೇಟರ್ ಪರ್ಸನಾಲಿಟಿ, ಆಕ್ಟ್ರೆಸ್, ಡಿರೆಕ್ಟರ್, ಪ್ರೊಡ್ಯೂಸರ್, ಕಥೆಗಳನ್ನ ಬರೀತೀರಾ ಅಂಡ್ ಮಕ್ಕಳಿಗೆ ಪಾಠ ಮಾಡ್ತೀರಾ, ಅಮೇಝಿಂಗ್ ಮದರ್, great wife, okay, and wonderful daughter. Yes, of course. So ಏನನ್ನ ಬಿಟ್ಟಿದ್ದೀನಿ and crazy KBC fan. I know. This is a secret revealing. Big KBC fan. And yes, you forgot most important one. I'm the first in Karnataka, first urban stand-up comedian. Yes, correct. ಹೌದು 2017 ಕೊನೆ ಅಂದ್ರೆ 18 ಅನ್ಕೊಳ್ಳಿ, ನನ್ನ ಈ ಸ್ಟ್ಯಾಂಡಪ್ ಕೆರಿಯರ್ನ ಶುರು ಮಾಡಿದೆ. ಅದು ಚೆನ್ನಾಗಾಗಿದ್ದು, ಬಟ್ ಸ್ಟಿಲ್ ಸಮ್ಹೌ ಇಟ್ ಇಸ್ ಅ ವೆರಿ ಡಿಫ್ರೆಂಟ್. ಲೈಕ್ ಆಕ್ಟಿಂಗ್ ಅನ್ನೋದು ಸ್ಟೇಜ್ ಮೇಲೆ ಹತ್ತಿದ ತಕ್ಷಣ ನಾವು ಮಾಡ್ತೀವಿ, ಕ್ಯಾಮ್ರಾ ಮುಂದೆ ಹೋಗಿದ ತಕ್ಷಣ. ಈ ಸ್ಟ್ಯಾಂಡ್ ಅಪ್ ಅನ್ನೋದು ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಗೇಮ್. ಡಿಫ್ರೆಂಟ್ ಅಂಡ್ ಸೋ ಡಿಫಿಕಲ್ಟ್ ಮೀಟರ್ ಆಫ್ ಹೋಗುತ್ತೆ. ಜನ ತುಂಬಾ ಜಡ್ಜ್ ಮಾಡ್ತಾರೆ, ಅಷ್ಟು ಸುಲಭವಾಗಿ ನಗಲ್ಲ. ಇವತ್ತಿನ ದಿನ ನಗ್ಲಿಲ್ಲ ಅಂದ್ರೆ ನಮಗ್ ಮೀಟರ್ ಆಫ್ ಹೋಗುತ್ತೆ. ಈ ಗುರು ನಗ್ತಾ ಇಲ್ವಲ್ಲ, ಏನ್ ಮಾಡ್ದೀಗ? ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಥಿಂಗ್. ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ, ಎಸ್ಪೆಷಲಿ ಸ್ಟ್ಯಾಂಡ್ ಅಪ್ ಕಾಮಿಡಿನಲ್ಲಿ ನಿಮ್ಮ ಅಂದ್ರೆ ನೀವು ಸ್ಕ್ರಿಪ್ಟ್ ಮಾಡ್ಕೊಳ್ಬೇಕಾದ್ರೆ ಮೈಂಡಲ್ಲಿ ಇರುತ್ತೆ, ಇದಕ್ಕೆ ಜನ ರಿಯಾಕ್ಟ್ ಮಾಡ್ಬೋದು, ಅನ್ಕೊಂಡ್ಬಿಟ್ಟಿರ್ತೀವಿ ಅಂತೆಲ್ಲ. ಬಟ್ ವೆನ್ ದೇ ಡೋಂಟ್ ರಿಯಾಕ್ಟ್, ಆ ನೆಕ್ಸ್ಟ್ ಕಪಲ್ ಆಫ್ ಲೈನ್ಸ್ ಮರ್ತೋಗೋ ಚಾನ್ಸ್. ಮರ್ತೋದಲ್ಲ, ಏನೋ ನಗ್ತಾ ಇಲ್ವಲ್ಲಪ್ಪ, ಇನ್ನೇನ್ ಮಾಡೋದು, ಇನ್ಯಾವ ತರ ಜೋಕ್ ಹೇಳೋದು ಇವ್ರಿಗೆ ಅಂತ ಏನೇನೋ 2-3 ಟ್ರ್ಯಾಕ್ಗಳು ಓಡ್ತಾ ಇರುತ್ತೆ ಒಳಗಡೆ. ಇಟ್ಸ್ ವೆರಿ ತುಂಬಾ ಕಷ್ಟಕರವಾದ ಒಂದು. ನಂಗೆ ಯೂಶಲಿ ಏನೂ ಕಷ್ಟ ಆಗಲ್ಲ. ಸ್ಟ್ಯಾಂಡ್ ಅಪ್ ಅಂದ ತಕ್ಷಣ ನಂಗೆ ಸ್ವಲ್ಪ ಹಿಂದಿನ ದಿವಸನೇ ಒಂಥರ ಪುಕ್ಕ 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 ಅಂತ ಇರುತ್ತೆ. ಸೊ ದೇ ಸೇ ಅಲ್ಲ, ಬಟರ್ಫ್ಲೈಸ್ ಇನ್ ಆ ಸ್ಟಮಕ್. ಹಿಂದಿನ ದಿನ, ಇವಾಗ ನೆಕ್ಸ್ಟ್ ಡೇ ವರ್ಕ್ ಇದೆ ಅಂದಾಗ ಹಿಂದಿನ ದಿನ ಆದಿದ್ರೆ ಇಟ್ಸ್ ಆಲ್ವೇಸ್ ಗುಡ್. ಯಾಕಂದ್ರೆ ನಮಗೆ ಎಷ್ಟು ಏನೋ ಡೆಡಿಕೇಟೆಡ್ ಆಗಿದ್ದೀವಿ and how much we are looking forward to it and to perform ಅನ್ನೋದು ಗೊತ್ತಾಗತ್ತೆ ಅಂತ. ಬಟ್ ಎಲ್ಲದಕ್ಕೂ ಆಗಲ್ಲ ನನಗೆ. ನಾಟಕ ಇದ್ರೆ ಬಿಕಾಸ್ ನಾವು ರಿಹರ್ಸಲ್ ತುಂಬಾ ಚೆನ್ನಾಗಿ ಮಾಡಿರ್ತೀವಲ್ಲ, ಸೊ ನಾಟಕದ ಏನು ಅನ್ಸಲ್ಲ. ಆಮೇಲೆ ಶೂಟಿಂಗು ಅಷ್ಟೇ, ನಂಗೆ ಒಂಥರ ಇಟ್ ಇಸ್ ವೆರಿ ಪ್ಯಾಷನೇಟ್ ಆಗಿ ಮಾಡುವಂಥದ್ದು ನಾನು ಆಕ್ಟಿಂಗ್ ಅಂದ್ರೆ ನನಗೆ. ಬಟ್ ಇಟ್ ಸ್ಟ್ಯಾಂಡ್ ಅಪ್ ಅನ್ನೋವಾಗಲೇ ಫುಲ್ಲು ಭಯ. ನಂಗೆ ಹಿಂದಿ ಮುಡೇ ಹೊಟ್ಟೋಗಿರುತ್ತೆ ನನಗೆ. ಶೋ ಆಗೋ ತನಕ ನಾನಾಗಿರಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ನನ್ನ ಸ್ಟ್ಯಾಂಡಪ್ ಅಲ್ಲಿ ನನ್ನ ಪ್ರೆಸೆಂಟೇಷನ್ ಅಲ್ಲಿ ಯಾವಾಗಲೂ ಸ್ವಲ್ಪ ಲೋಕಲ್ ಮನೆ, ಆನ್ಲೈನು, ಹೌ ದಿಸ್ ಆನ್ಲೈನ್ ಡಿಜಿಟಲ್ ಇಸ್ ಎಫೆಕ್ಟಿಂಗ್ ಎಲ್ಡರ್ಲಿ ಪೀಪಲ್. ಅವರು ಕಲಿತಾರ ಅಥವಾ ಕಲಿಯಲ್ವೋ, ಕಲ್ತಾಗ ಏನ್ ಅವಘಡಗಳಾಗತ್ತೆ, ಕಲಿದೇ ಇದ್ರೆ ಏನ್ ಅವಘಡಗಳಾಗತ್ತೆ, ಈ ತರದನ್ನೆಲ್ಲ ಐ ರೈಟ್ ಅಪ್. ಬಿಕಾಸ್ ದೊಡ್ಡವರು ಕನೆಕ್ಟ್ ಆಗ್ತಾರೆ. ಇಟ್ಸ್ ನಾಟ್ ಇವಾಗ ಅಫ್ಕೋರ್ಸ್ ITBT ಕ್ರೌಡ್ ಅಲ್ಲಿ ಸ್ವಲ್ಪ ಯಂಗ್ ಕ್ರೌಡೇ ಇರುತ್ತೆ. ಸ್ಟಿಲ್ ಇಫ್ ಯಾರನ್ನ ದೊಡ್ಡವ್ರು ಬಂದ್ರು ಎಂಜಾಯ್ ಮಾಡ್ತಾರೆ. It is not that we are just letting ಬಿಟ್ಟಾಕಿಲ್ಲ ಅವ್ರನ್ನ. I incorporate them also and I present it. In fact, emotional scenes ಅಂದ್ರೆ ಅಳಿಸೋದು ಕೂಡ ಕಂಪ್ಯಾರಿಟಿವ್ಲಿ ಈಸಿ. ಯಾಕಂದ್ರೆ ವಿತ್ ಮ್ಯೂಸಿಕ್, ಒಂದು ಸಿನಿಮಾದಲ್ಲಿ ಎಮೋಷನಲ್ ಮ್ಯೂಸಿಕ್ ಹಾಕಿದಾಗ, ಸಿಚುಯೇಷನ್ ಆಗಿದ್ದಾಗ, ಅಂಡ್ when the artists also perform well, it will support. Exactly. But ಕಾಮಿಡಿ ಹಂಗಲ್ಲ, ನಿಮಗೆ ಸಪೋರ್ಟ್ ಏನು ಇರಲ್ಲ ಅಲ್ವಾ? ಹಾಸ್ಯ ರಸನೇ ಕಷ್ಟಕರವಾದ ರಸ. ಹೌದು. ಅಂಡ್ ನಮ್ಗೆ ಇಷ್ಟಕರವಾದ ರಸ. So nice. I don't know. I don't know because I'm an actress I like comedy, or because I'm a very comic person I became an actress. ಬಿಕಾಸ್ ಐ ಲವ್ ಲಾಫಿಂಗ್. ನಮ್ಮಮ್ಮ ಅದೇ ಸ್ವಲ್ಪ ನಗೋದು ಕಮ್ಮಿ ಮಾಡು, ಸಣ್ಣ ಆಗ್ಬೋದೇನೋ ಅಂತ ಅಂತಾರೆ. ಅವ್ರ ಲಾಜಿಕ್, ನಾನು ಸಣ್ಣ ಆಗೋ ಕಮ್ಮಿ ಮಾಡಿದ್ರೆ ಸಣ್ಣ ಆಗ್ತೀನಿ. ಹಂಗಾರೆ ಈ ಜನದಲ್ಲಿ ಸಣ್ಣ ಆಗಲ್ಲ ಬಿಡು ನಾನು. ಓಕೆ, ನೋ ವಂಡರ್ ನಾನು ಇಬ್ರು ಗುಂಡಿಗೆ ಇದ್ದೀವಿ. ಇವನ್ ಐ ಲಾಫ್ ಅ ಲಾಟ್. ಅಂಡ್ ಐ ಥಿಂಕ್ ನನಗೆ ನಿಮಗೆ ಇರೋ ಒಂದು ಕಾಮನ್ ಪ್ರಾಬ್ಲಮ್, ಇವಾಗ ನಾನು ಐ ರೆಕಗ್ನೈಸ್ಡ್, ನಕ್ಕಿದ್ರೆ ಕಣ್ಣಲ್ಲಿ ಬರುತ್ತೆ ನನಗೆ. ನಂಗೂ ಬಂದ್ಬಿಡ. ನಂಗೆ ಹತ್ತಿರದ್ ಯಾರು ನೋಡೇ ಇಲ್ಲ ಬಹುಶಃ. ನೋ ಒನ್ ಹ್ಯಾಸ್ ಸೀನ್ ಮಿ ಕ್ರೈಯಿಂಗ್ ಆಟ್ ಆಲ್. ನಾಟ್ ಇವನ್ ಮೈ ಮನೇಲಿರೋರು ಕೂಡ ನಾನು ನೋಡಿಲ್ಲ ಅಳೋದು. ತುಂಬಾ ನಗ್ತೀನಿ, ನನ್ನ ಕಣ್ಣೆಲ್ಲ ನೀರು ಬರುತ್ತೆ. ಸೇಮ್ ಹಿಯರ್. ಸೊ ನೋಡಿ, 3.5 ದಶಕದ ಕರಿಯರ್,
ಅಲ್ವಾ? 3 ದಶಕವಾಗಿದೆ ಮದುವೆ ಆಗಿ. ಮದುವೆ ಆಗಿ 3 ದಶಕ. ಕರಿಯರ್ 3.5 ದಶಕ. 3.5 ಆಗಿಲ್ಲ, 3.2 ಅನ್ಬೋದು. ಓಕೆ ಸಮ್ವೇರ್ ನಿಯರ್. ಎಸ್ ಅಂಡ್ ಅನಲಾಗ್ ಇಂದ ಡಿಜಿಟಲ್ ವರ್ಗೂ ಎಷ್ಟೆಲ್ಲ ನೋಡಿದ್ದೀರಾ ಆ್ಯಂಡ್ ಸೋ ಮಚ್ ಇಸ್ ಚೇಂಜ್ಡ್. ಅಂದರೆ ನೀವು ನಿರೂಪಣೆ ಮಾಡಿದ್ದೀರಾ, ಅಭಿನಯಿಸಿದ್ದೀರಾ, ನಿರ್ದೇಶನ ಮಾಡಿದ್ದೀರಾ, ಬರವಣಿಗೆ ಎಲ್ಲದರಲ್ಲೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಇವತ್ತಿಗೆ ಮೀಡಿಯಾ ಎಷ್ಟೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ನಾವು ಬಿಫೋರ್ ದಿ ಶೂಟ್ ನಾವು ಅದನ್ನೇ ಮಾತಾಡ್ತೀವಿ, ರೈಟ್? ನಿಮ್ಮ ಥಾಟ್ಸ್ ಆನ್ ದಟ್ ಏನು? ಅಂದರೆ ಇವತ್ತಿನ ಸೀರಿಯಲ್ಸ್ ನೋಡಿದಾಗ ಎಂತೆಂಥ ಒಳ್ಳೊಳ್ಳೆ ಸೀರಿಯಲ್ಸ್ಗಳ ಭಾಗವಾಗಿದ್ರಿ ನೀವು. ಹೌದು, ರೈಟ್? ಇವತ್ತಿನ ಸೀರಿಯಲ್ಸ್ ನೋಡಿದಾಗ, ಇವತ್ತಿನ ಫಿಲ್ಮ್ಸ್ಗಳನ್ನು ನೋಡಿದಾಗ ಪರ್ಸನಲಿ ವಾಟ್ ಡು ಯು ಫೀಲ್? ಕಾಲಾಯ ತಸ್ಮೈ ನಮಃ. ಕಾಲಕ್ಕೆ ತಕ್ಕಂತೆ ನಾವು ಬೆಳೀತಾ ಇರಬೇಕು, ಅಪ್ಗ್ರೇಡ್ ಆಗ್ತಾ ಇರಬೇಕು, ಹೋಗ್ತಾ ಇರಬೇಕು. ನಾನು ಇನ್ನೂ ನಾನು ಟೆಲಿಗ್ರಾಮ್ ಕಾಲದಲ್ಲಿ ನೀನು ಪೋಸ್ಟ್ ಬರೀತೀನಿ ಅಂದರೆ ಆಗಲ್ಲ. ಮೆಸೇಜೇ ಮಾಡಬೇಕು, ನಾನು ಟೈಪೇ ಮಾಡಬೇಕು. ಸೊ ಈ ಒಂದು ರೇಸ್ನಲ್ಲಿ, ಅಪ್ಗ್ರೇಡ್ ಆಗೋ ರೇಸ್ನಲ್ಲಿ ಎಲ್ಲೋ ನಾವು ಹಿಂದೆ ಉಳಿತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಇಂದ ಕಾಂಟೆಂಟ್ ಆಗಿರಬಹುದು, ಅಥವಾ ಜನಕ್ಕೆ ತಲುಪಿಸುವಂಥ ವಿಷಯಗಳಾಗಿರ್ಬೋದು, ಫಿಕ್ಷನ್ ನಾನ್ ಫಿಕ್ಷನ್, ಇಟ್ ಡಸಂಟ್ ಮ್ಯಾಟರ್. ಬಟ್ ಎಲ್ಲ ಕಡೆನೂ ಏನಾಗ್ತಿದೆ, ತುಂಬ ಸ್ಟ್ಯಾಗ್ನೆಂಟ್ ಆಗಿದೆ, ನಿಂತ ನೀರಾಗಿದೆ, ಮುಂದಕ್ಕೆ ಹೋಗ್ತಾ ಇಲ್ಲ. ಈಗ ನಾನು ಹೆಂಗೆ ನೋಡ್ತೀನಿ ಜೀವನಾನ ಅಂದರೆ, ಸಮಥಿಂಗ್ ಟೇಕ್ ಅವೇ ಇರಬೇಕು. ನಾನು ಯಾವ ನಾಟಕಕ್ಕೆ ಹೋದರೆ ಅಲ್ಲಿಂದ ಏನೋ ಒಂದು ಟೇಕ್ ಅವೇ ಇರಬೇಕು, ಅಥವಾ ಒಂದು ಸಿನಿಮಾ ನೋಡಿದ್ರೆ ಒಂದು ಟೇಕ್ ಅವೇ ಇರಬೇಕು. ಈಗ ಎಷ್ಟೊಂದು ಜನ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ನೋಡಿ ವಾಪಸ್ ಊರಿಗೆ ಹೋಗಿ ಉಳುಮೆ ಶುರು ಮಾಡಿದ್ರು. ಸಿ ವಾಟ್ ಅ ಬಿಗ್ ಟೇಕ್ ಅವೇ ದಟ್ ಇಸ್. ಸೊ ಆ ಟೇಕ್ ಅವೇ ಏನಿದೆ ಇವಾಗ ಈಗಿನ ಕಾಂಟೆಂಟಲ್ಲಿ? ಇಟ್ ಇಸ್ ಓನ್ಲಿ ಗ್ರ್ಯಾಂಡ್ಯೂರ್, ಇಟ್ ಈಸ್ ಓನ್ಲಿ ಅಬೌಟ್ ದ ಶೋ ಬಿಸ್ನೆಸ್. ಆ್ಯಕ್ಚುಲಿ ಶೋ ಬಿಸ್ನೆಸ್ ಅನ್ನೋದು ಈಗಿನ ಕಾಲ ಮಟ್ಟಕ್ಕೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಸೊ ಆ ಶೋ ಬಿಸ್ನೆಸ್ಸಲ್ಲಿ ಏನೊಂದು ಹೇಳಬೇಕಲ್ಲ, ನೀವು ಸಮ್ ಮೆಸೇಜ್ ಕೊಡಬೇಕು. ಈಗ ನಾನು ಎವ್ರಿ ಸೀನಲ್ಲಿ ನಾನು ಸಿಗರೆಟ್ ಸೇದ್ತಾ ಇದ್ದರೆ ಏನಾಗುತ್ತೆ, ಆ ಸ್ಟೈಲು, ಇದು ನೋಡೋ ಹುಡುಗರು, ಆ ಸಮಕಾಲೀನ ಹುಡುಗರಾಗಿರ್ಬೋದು, ಟೀನೇಜ್ ಹುಡುಗರಾಗಿರ್ಬೋದು, ಅವನೇನು ಸಾಕತ್ತಾಗಿ ಸಿಗರೇಟ್ ಹೊಡೆದ್ರೆ ನನಗೆ ಸಿಗರೇಟ್ ಆ ಸಿಗರೇಟ್ ಹೊಡೆದಿರೋದ್ರಿಂದ ಏನಾಯಿತು ಅನ್ನೋದು ಹೈಲೈಟ್ ಆಗ್ತಾ ಇಲ್ಲ ಇಲ್ಲಿ. ಸಿಗರೇಟ್ ಹೆಂಗೆ ಹೊಡೆಯೋದು ಅಂತ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅದಿದೆ, ಮೆಸೇಜ್ ಇದೆ. ಹೊಡೆಯೋದ್ರಿಂದ ಅವ್ನಿಗೇನೆಲ್ಲ ಪ್ರಾಬ್ಲಮ್ಸ್ ಆಯಿತು, ಅಥವಾ ಒಂದು ಜೀವನ ಕೆಟ್ಟೋಯ್ತು, ಅದು ವಾಟ್ ಎವರ್, ಆರೋಗ್ಯ ಕೆಟ್ಟೋಯ್ತು, ಅದು ಇದೆ. ಅದು ಕಮ್ಮಿ ಇದೆ, ಬರೀ ಶೋ ಜಾಸ್ತಿ ಇದೆ. ಈಗ ನನ್ನ ಗಂಡ ಯಾರ ಜೊತೆ ಅಫೇರ್ ಇದೆ, ದೇ ಆರ್ ಗ್ಲೋರಿಫೈಯಿಂಗ್ ದ ಅಫೇರ್. ಅರ್ಥ ಆಗ್ತಿದ್ಯಾ? ಸೊ ಇದರಿಂದ ಇವಳು ಏನು ಮಾಡಬೇಕು, ಇಲ್ಲಿರೋ ಹೆಣ್ಣು ಏನು ಮಾಡಬೇಕು, ಇದು ಇದೆ. ಬಟ್ ಇದು ಸ್ವಲ್ಪ ಇದೆ, ಅದು ಜಾಸ್ತಿ. ಎಕ್ಸಾಕ್ಟ್ಲಿ. ಅಂಡ್ ಅತ್ತೆ ಸೊಸೆ. ಆಮೇಲೆ ಯು ವಿಲ್ ನಾಟ್ ಬಿಲೀವ್ ಸೌಜನ್ಯ, ಇಫ್ ಐ ಆಮ್ ಟೆಲಿಂಗ್ ಯು ಸಮಥಿಂಗ್. ಇಂಡಿಯಾ ಟುಡೇಲಿ ಒಂದು 5 ವರ್ಷದಿಂದ ಒಂದು ಆರ್ಟಿಕಲ್ ಓದ್ದೆಮ್ಮ. ಇವತ್ತೇನು 2025 ಅಲ್ವಾ, 2019 ಒಂದು ಆರ್ಟಿಕಲ್ ಓದ್ದೆ. ಯಾವುದೋ ಎಲ್ಲೋ ಆಸ್ಟ್ರೇಲಿಯಾಗ ಹೋಗೋವಾಗ ಯಾವುದೋ ವೇಟಿಂಗ್ ಲಾಂಜ್ ಅಲ್ಲೋ ಹಿಂಗೆಲ್ಲ ಸಿಕ್ಸಿರ್ತಾರಲ್ಲ ಅಲ್ಲಿ ಮ್ಯಾಗಝಿನ್ಸ್. ಸೊ ನಾನೇನು ಮಾಡಿದೆ, ಒಂದು ಇಂಡಿಯಾ ಟುಡೇ ಮ್ಯಾಗಝಿನ್ ತೊಗೊಂಡು ಸುಮ್ಮನೆ ಹಿಂಗೆ ಓದ್ತಾ ಇದ್ದಂಗೆ ಟೈಮ್ ಇತ್ತು ಫ್ಲೈಟ್ಗೆ, ಓದ್ತಾ ಇದ್ರೆ ಎಂಥ ಒಂದು ಆರ್ಟಿಕಲ್ ಓದ್ದೆ ಗೊತ್ತಾ ನಾನು. ಈ ಇದೆಲ್ಲ ಶುರು ಆಯ್ತಲ್ಲ ನಮಗೆ, ಇನ್ನು ಖಾಸಗಿ ಚಾನೆಲ್ಸ್ಗಳು, ಅದಾದ್ಮೇಲೆ ಸ್ವಲ್ಪ ಈ ಥರ ಒಂದು ಆಲ್ ದಿಸ್ ಕಾನ್ಸ್ಪಿರಸಿ ಕಾಂಟೆಂಟ್ ಶುರು ಆಯ್ತಲ್ಲ. ಯು ವಿಲ್ ನಾಟ್ ಬಿಲೀವ್ ದ crime rates after this whatever the ಇದು ಶುರು ಆಯ್ತಲ್ಲ ಎಂಟರ್ಟೈನ್ಮೆಂಟು, ದ ರೇಟ್ಸ್ ಹ್ಯಾಸ್ ರೈಸನ್ ಅಂತೆ. ಯಾವ ಮನೇಲೂ ಅತ್ತೆ ಸೊಸೆ ಹಂಗಿರಲ್ಲ. ಕರೆಕ್ಟ್. ಯು ವಿಲ್ ನಾಟ್ ಬಿಲೀವ್, ನಾನು ಮತ್ತೆ ನನ್ನ ಫ್ರೆಂಡ್ಸ್ಗಿಂತ ಜೋರಾಗಿದ್ವಿ ನಾವು. ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಹೆಂಗೆ ನಾನು ರೋಡಲ್ಲಿ ನಿಂತ್ಕೊಂಡು ಚಪಾತಿ ಅಂತಂದು ಅವ್ರು ಕರ್ಕೊಂಡೋಗಿ ಚಪಾತಿ ತಿಂತಾ ಇದ್ದೆ ನಾನು. ಸೊ ಯಾರು ನಾನು ನೋಡ್ದಂಗಂತೂ ಯಾರು ಹಂಗಿಲ್ಲಪ್ಪ. ಅಂದರೆ ಹಾಗಾದ್ರೆ ನಾವು ನೋಡ್ತಿರೋದು ಪ್ರಪಂಚ ಅಲ್ವಾ? ನಮ್ಮ ಮನೇಲಿ ಇಲ್ವಾ? ನನ್ನ ಅಕ್ಕ ತಂಗಿರಿದ್ದಾರೆ, ನಮ್ಮ ಅಕ್ಕನೂ ಯಾರ್ದೋ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ, ನನ್ನ ಕಸಿನ್ಸು ಸೊಸೆಯಂದ್ರಾಗಿ ಹೋಗಿದ್ದಾರೆ, ಅಳಿಯಂದ್ರಾಗಿ ಹೋಗಿದ್ದಾರೆ, ಎಲ್ಲರ ಮನೇಲೂ ಸಂತೋಷವಾಗಿದ್ದಾರೆ. ಕರೆಕ್ಟ್. ಸೊ ಯು ಆರ್ ಗಿವಿಂಗ್ ಐಡಿಯಾಸ್ ಟು ದ ಆಡಿಯನ್ಸ್. ಎಕ್ಸಾಕ್ಟ್ಲಿ. ಆ್ಯಂಡ್ ಆಲ್ಸೋ ಸೀರಿಯಲ್ಸ್ಗಳು ಮುಂದೆನೇ ಹೋಗ್ತಿಲ್ಲ, ಆಯ್ತಾ. ನಮ್ಮ ಮನೆಗೊಬ್ರು ಫ್ಯಾಮಿಲಿ ಫ್ರೆಂಡ್ ಹೂ ಇಸ್ ಅ ಮೇಜರ್, ಐ ಮೀನ್ ನೌ ಹಿಸ್ ಅ ಲೆಫ್ಟಿನೆಂಟ್ ಕರ್ನಲ್, 6 months once ಬರ್ತಾರೆ. ಬಂದಾಗ ಅಲ್ಲೇ ಇರುತ್ತೆ. ಇವ್ರು ಇನ್ನೂ ಮದುವೆ ಆಗಿಲ್ವಾ?
ಇದು ಇನ್ನೂ ಇಲ್ಲೇ ಇದೆಯಾ? ಅವ್ರು ಕೇಳಿದಾಗ್ಲೇ ಗೊತ್ತಾಗೋದು ಅದು ಅಲ್ಲೇ ಇದೆ ಅಂತ. ಆನೆಸ್ಟ್ಲಿ ಸ್ಪೀಕಿಂಗ್ ನಾನ್ ನೋಡೋದೇ ಇಲ್ಲ. ಮನೇಲಿ ಹಾಕಿದ್ದಾಗ ಸೀರಿಯಲ್ ಹೋಗ್ತಾ ಬರ್ತಾ ಎಷ್ಟ್ ನೋಡ್ತೀನೋ ಅಷ್ಟೇ. ಅಂಡ್ ಅವ್ನ್ ಕೇಳಿದಾಗ ನನಗಂತೂ ನಗು ಅಂದ್ರೆ ನಗು. ಹೌದಾ ಮೇಜರ್, ನೀವು ಲಾಸ್ಟ್ ಟೈಮ್ ನೋಡಿದಾಗ ಇಲ್ಲಿತ್ತು ಅಲ್ಲೇ ಹಿಂಗೆ ಇತ್ತಲ್ಲ ಲಾಸ್ಟ್ ಟೈಮು ಅಂತ. ಇದನ್ನ ಬ್ಲೇಮ್ ಮಾಡಕ್ ಆಗೋದೇ ಇಲ್ಲ, ಯಾಕಂದ್ರೆ ಮನೇಲಿ ಕುತ್ಕೊಂಡು ನೋಡೋ ಜನ ಇದ್ದಾರೆ ಆಯ್ತಾ. ಪೀಪಲ್ ಹೂ ಆರ್ ಮೀನ್ ಸ್ವಲ್ಪ ಏಜ್ ಆದವರೆಲ್ಲ ಕುತ್ಕೊಂಡು ನೋಡ್ತಾರೆ. ಆಮೇಲೆ ಇದೊಂದು ದೊಡ್ಡ ಟೈಮ್ ಪಾಸ್. ಇದು ಇವಾಗ ನಾವ್ ಹೆಂಗ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಇದೀವಿ, ಹೆಂಗ್ ವಿ ಕೀಪ್ ಸ್ಕ್ರೋಲಿಂಗ್ ಇಟ್, ಹಂಗೆ ಟಿವಿಲಿ ಪಾಪ ದೊಡ್ಡವ್ರಿಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ. ಅದ್ರ ಸುಮ್ನೆ ಹಾಕಿದ ತಕ್ಷಣ ಏನೋ ಒಂದು ಓಡ್ತಾ ಇರುತ್ತೆ, ಟೈಮ್ ಪಾಸ್ ಆಗತ್ತೆ. ಆ ಟೈಮ್ ಪಾಸ್ ಆಗತ್ತೆ ಅನ್ನೋ ಒಂದು ನಮ್ಗೆ TRP ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಾಡುವರು ಅಂದ್ರೆ ದ ಮೇಕರ್ಸ್ ಶುಡ್ ಹ್ಯಾವ್ ಅ ಲಿಟಲ್ ಎಥಿಕ್ಸ್ ಇಟ್ಕೊಂಡು ಒಂದು ಇದೇನೋ ತಮಾಷೆಯ ಮೂಲಕ ಅಥವಾ ಏನೋ ಒಂದು ಇದ್ರ ಮೂಲಕ ನೀವು ಒಂದು ಟೇಕ್ ಅವೇ ಕೊಡಬೇಕು. ಇನ್ಫ್ಯಾಕ್ಟ್ ಕ್ಯಾಶುಯಲ್ ಫೀಲ್ ಗುಡ್ ಸೀರಿಯಲ್ಸ್ ಗಳೇ ಇಲ್ಲ ಇವತ್ತಿನ ದಿನ. ಎಲ್ಲಾನು ಇಟ್ ಇಸ್ ಫಿಲ್ಡ್ ವಿತ್ ನೆಗೆಟಿವಿಟಿ. ಸೋ ಡ್ರಾಮ್ಯಾಟಿಕ್ ಅಂಡ್ ಸೋ ಆರ್ಟಿಫಿಷಿಯಲ್. ಕರೆಕ್ಟ್. ನಾವು ಇಲ್ಲೇ ಇದ್ಕೊಂಡು ಯಪ್ಪ ಏನ್ ಸೀರಿಯಲ್ ಮಾಡ್ತಾರೆ ನಾನು ಹೇಳಕ್ಕಾಗಲ್ಲ, ಬಿಕಾಸ್ ಅದು ನನ್ನ ಬ್ರೆಡ್ ಅಂಡ್ ಬಟರ್, ನನ್ನ ದಿನನಿತ್ಯದ ಊಟ ಅದು. ಬಟ್ ಒಂದೊಂದ್ಸತಿ ಹೊಟ್ಟೆ ಉರಿಯತ್ತೆ. ಕರೆಕ್ಟ್. ಎಂಥ ಅವಕಾಶ ಇದೆಯಲ್ಲ ಮಾಡಕ್ಕೆ. ಎಷ್ಟು ದುಡ್ಡು ಸುರಿತಾರೆ ಪ್ರೊಡ್ಯೂಸರ್ಸು. ಏನು ಒಂದು ಮದುವೆ ಮಾಡಬೇಕು ಅಂದ್ರೆ ನಿಜವಾದ ಜೀವನದಲ್ಲಿ ನೀವು 2 ಮದುವೆ ಮಾಡ್ಬೋದು. ನಿಜ. ಅದು ಏನೋ ಅಚ್ಚುಕಟ್ಟಾಗಿ ಒಂದು 1000 ಜನ ಕರೆದು ಊಟ ಹಾಕ್ಬೋದು. ಅಷ್ಟು ಒಂದು ಎಪಿಸೋಡ್ ಖರ್ಚು ಮಾಡಿರ್ತಾರೆ. ಇಷ್ಟು ಖರ್ಚು ಮಾಡಿ ಎಂಡ್ ಆಫ್ ದ ಡೇ ದಿಸ್ ನೋ, ಬರೀ ನೀನು ಒಂದು ಹೊಡೆಯೋದೇ ಒಂದು ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ ಮಾಡ್ತಾ ಇದ್ರೆ ಐ ಡೋಂಟ್ ನೋ ನಾವು ಇಲ್ಲಿರಕ್ ಲಾಯಕ್ಕಿಲ್ವೋ ಅಥವಾ ನಾವು ಇಲ್ಲಿಗೆ ಸಂಬಂಧ ಇಲ್ವೋ. ಸಮಟೈಮ್ಸ್ ಐ ಫೀಲ್ ದ್ಯಾಟ್. ಅಲ್ಲ, ಒಂದೊಂದ್ಸಲ ನಿಜವಾಗ್ಲೂ ತುಂಬಾ ಟ್ಯಾಲೆಂಟೆಡ್ ಆಗಿರೋರು, ತುಂಬಾ ಡ್ರಿವನ್ ಆಗಿರೋರು ಟುವರ್ಡ್ಸ್ ವರ್ಕ್, ಅಂಥವ್ರಿಗೆ ಇದು ಜಾಗ ಅಲ್ಲ. ನಾವಾಗ್ಲೇ ಆಡ್ ಮ್ಯಾನ್ ಔಟ್ ಅಂತ ಅನ್ನಿಸ್ಬಿಡುತ್ತೆ. ಐ ಫೀಲ್ ಐ ಆಮ್ ಅ ಬಿಗ್ ಆಡ್ ಮ್ಯಾನ್ ಔಟ್. ಐ ಫೀಲ್ ವೆರಿ, ಈಗ ಆಕ್ಟ್ ಮಾಡೋವಾಗ್ಲೂ ಇಲ್ಲ ಮೇಡಮ್ ನೀವು ಮಾಡಿ, ನಾವು ಮಾಡಿ, ದಿಸ್ ಇಸ್ ವಾಟ್ ಐ ಗೆಟ್. ಅಲ್ಲ ಸರ್ ನಾನು ಇದನ್ನ ಮಾಡ್ಬೋದು, ಇಲ್ಲ ಬೇಡ ಮೇಡಮ್ ನಾವು ಹೇಳ್ದಷ್ಟು ಮಾಡಿ. ನಾವು ಹಂಗಾರೆ ವೇರ್ ಆರ್ ವಿ? ಏನ್ ಹಂಗಾರೆ ನಮ್ಮ ಬುದ್ಧಿನೇ ಇಲ್ವಾ? ನಮ್ಗೇನು ಗೊತ್ತೇ ಇಲ್ವಾ? ಆ ಲಾಜಿಕ್ ಅನ್ನೋದು ನಮ್ಗೆ ನಮ್ಮ ಇದ್ರಲ್ಲೇ ಇಲ್ವಾ? ಎಷ್ಟು ಸತಿ ಹೇಳ್ತೀರಾ ನೀವು? ಹೌ ಮೆನಿ ಟೈಮ್ಸ್ ಯು ಟೆಲ್? ಆಗ ಏನಾಗತ್ತೆ ಗೊತ್ತಾ, ವಿ ಆರ್ ಲೂಸಿಂಗ್ ವ್ಯಾಲ್ಯೂ ಅನ್ಸ್ಬಿಡ್ತು. ನಮಗೆ ಅಲ್ಲಿ ವ್ಯಾಲ್ಯೂ ಹೋಗ್ತಾ ಇದೆ. ಬೇಡ, ವ್ಯಾಲ್ಯೂ ಹೋಗೋಕ್ಕೆ ಮುಂಚೆ ನಾವು ಹೋಗೋದು ಬೆಟ್ರು ಅನ್ನೋದು ಒಂದು ಇದು. ಸೊ ಹಿಂಗೆ ನಡೀತಾ ಇದೆ. ಬಟ್ ಇಟ್ ಇಸ್ ಫನ್ ಆಲ್ವೇಸ್. ಮಧ್ಯೆ ಆಲ್ಸೋ ನಿಮ್ಮ ಸುಮಾರಷ್ಟು ಇಂಟರ್ವ್ಯೂಸ್ಗಳಲ್ಲಿ ನೀವು ಹೇಳ್ತೀರಾ ದಟ್ ಕಳೆದ ಒಂದು 5-6 ತಿಂಗಳಿಂದ ಕೆಲಸ ಇಲ್ಲ. ಹೌದು, ಇವಾಗಿನವ್ರಿಗೆ ಕೆಲಸ ಕೊಡಲ್ಲ. ಐ ಡೋಂಟ್ ನೋ ಅವ್ರಿಗೆ ಇನ್ನೇನು ಬೇಕು ಅಂತ. ನನಗೆ ಫೋನ್ ಮಾಡ್ತಾರೆ, ಮೇಡಮ್ ನಿಮ್ಮ ಥರಾನೇ ಇರಬೇಕು ಮೇಡಮ್, ನಿಮ್ಮ ಥರನೇ ಸೂಪರಾಗಿ ಆ್ಯಕ್ಟಿಂಗ್ ಮಾಡಬೇಕು ಮೇಡಮ್, ಯಾರನ್ನ ಇದ್ರೆ ಹೇಳಿ. ನನಗೆ ಬೈಬೇಕು, ನಗಬೇಕು, ಯಾವ ಫೋನ್ ಅನ್ಬೇಕು ಗೊತ್ತಾಗಲ್ಲ ನಮಗೆ. ಅದು ಏನು ಕಾನ್ಫಿಡೆನ್ಸ್ ಅಲ್ಲಿ ನನಗೆ ಫೋನ್ ಮಾಡ್ತಾರೆ. ಸೊ ಇದು ವಿ ಕ್ಯಾನ್ ಸಿಟ್ ಹಿಯರ್ ಇನ್ ಕ್ರಿಬ್, ಇಲ್ಲಿ ಕೂತ್ಕೊಂಡು ಅಯ್ಯೋ ನಂಗೆ ಕೆಲಸ, ಅಯ್ಯೋ ನಂಗೆ ಅದಿಲ್ಲ, ಅಯ್ಯೋ ನಂಗೆ ಆಗಲ್ಲ. ಇಫ್ ಯು ಟು ಜಸ್ಟ್ ಮೂವ್ ಆನ್. ಯಾರು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಕೈಲಾಗ್ದಾರು ಕಂಪ್ಲೇಂಟ್ ಮಾಡ್ತಾರೆ ಅಂತಲೇ ಹೇಳೋದು ಅಲ್ವಾ? ಲೋಕಾರೂಢಿಲಿ ನಿನ್ಗೆ ಆಗಲ್ವೇ ಅದಕ್ಕೆ ನೀನು ಕೊರಗ್ತಾ ಇದೆಯಾ, ಅದಕ್ಕೆ ನೀನು ಕಂಪ್ಲೇಂಟ್ ಮಾಡ್ತಾ ಇದೆಯಾ. ದಟ್ ಈಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಆ್ಯಂಡ್ ವಿ ಹ್ಯಾವ್ ಹರ್ಡ್. ಅಬ್ಸಲ್ಯೂಟ್ಲಿ. ಸೊ ಹಾಗಾಗಿ ಕುತ್ಕೊಂಡು ಕೊರ್ಗ ಅಂತವಳಂತೂ ನಾನಲ್ಲ. ಬಟ್ ಆದರೆ ಎಲ್ಲೋ ಒಂದು ಕಡೆ ಹರ್ಟ್ ಆಗತ್ತೆ. ಎಸ್ ಡೆಫಿನೆಟ್ಲಿ. ಭಾಷೆ ಶುದ್ಧ ಬೇಕು ಅಂತಾರೆ. ಭಾಷೆ ಶುದ್ಧ ನನ್ನ ಪ್ರಕಾರ ನನ್ನ ಭಾಷೆ ಶುದ್ಧ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅನ್ಕೊಂಬಿಡೋದು ಸರ್ಟಿಫಿಕೇಟ್ ಅಲ್ಲ. ಆ್ಯಕ್ಟಿಂಗು ತಕ್ಕ ಮಟ್ಟಕ್ಕೆ ನಾವು ಹೇಳದಷ್ಟಾದರೂ ಮಾಡ್ತೀವಿ. ಮೆಮೊರಿ ಪವರ್ ಚೆನ್ನಾಗಿದೆ. ಮೆಮೊರಿ ಪವರ್ ಅಂತೂ ಅದ್ಭುತವಾಗಿದೆ ನಂದು. ಆಮೇಲೆ ಏನು ಕೊಟ್ಟರು ಸಾಧಿಸ್ತೀನಿ ಅನ್ನೋ ಛಲ ನಮ್ಮಲ್ಲಿದೆ. ಸೊ ಐ ಡೋಂಟ್ ನೋ ವಾಟ್ ಈಸ್ ಗೊತ್ತಿಲ್ಲ. ಐ ಡೋಂಟ್ ನೋ. ಸೊ ಎವ್ರಿಥಿಂಗ್ ವಿಲ್ ಕಮ್ ಸಮ್ ಅದರ್ ಡೇ. ಹೌದು ಹೌದು. ಆ್ಯಂಡ್ ಹುಚ್ಚ ಮುನಸೀಫಾ ಅನ್ನೋ ಒಂದು ನಾಟಕದಿಂದ, ಬೆಳ್ಳಿ ಪಾತ್ರದಿಂದ ನಿಮ್ಮ ಕರಿಯರ್ ಸ್ಟಾರ್ಟ್ ಆಗುತ್ತೆ ರಂಗಭೂಮಿಯಲ್ಲಿ. ಎಸ್. ಆ್ಯಂಡ್ ಅದು ಕೊಟ್ಟಂಥ ಎಕ್ಸ್ಪೀರಿಯನ್ಸ್ ಅಲ್ಲಿಂದ ಇವತ್ತಿನವರೆಗೂ
ಒಂದು ಕೊಡುವಂಥ ಎಕ್ಸ್ಪೀರಿಯನ್ಸ್ ಇನ್ನೊಂದಕ್ಕೆ ಹೇಗೆ ಒಂದು ಬುನಾದಿ ಆಗ್ತಾ ಬರುತ್ತೆ. ಅದಾದ್ಮೇಲೆ ನೀವೇ ಸಾಕಷ್ಟು ಪ್ಲೇಸ್ಗಳನ್ನ ಬರೀತೀರಾ. ಇವತ್ತು ಯು ಆರ್ ವೆರಿ ಆಕ್ಟಿವ್ ಅಂಡ್ ನಿಮ್ಮ ಮಗಳು ಸಹ ಶಿ ಇಸ್ ಎಕ್ಸ್ಟ್ರೀಮ್ಲಿ ಆಕ್ಟಿವ್ ಪರ್ಸನಾಲಿಟಿ ರಂಗಭೂಮಿಯಲ್ಲಿ, ರೈಟ್ ಮ್ಯಾಮ್? ಒಂದು ಡೈಲಾಗ್ ವಿಚ್ ಹಸ್ ಸ್ಟೇಡ್ ವಿತ್ ಯು. ನಮ್ಮದೇ ಹುಚ್ಚ ಮುನಿಸಿಫದ ಡೈಲಾಗು, ಅಲ್ಲಿ ಅವಳು ಬೆಳ್ಳಿ ಅನ್ನೋ ಪಾತ್ರ. ಅದು ಹಸು ಕರುಗಳನ್ನ ನೋಡ್ಕೊಳಕ್ಕೆ ಅಂತ, ಇವಾಗ ಹಳ್ಳಿ ಕಡೆ ದನ ಕರುಗಳನ್ನ ನೋಡ್ಕೊಳಕ್ಕೆ ಅಂತ ಒಂದಷ್ಟು ಜನಗಳನ್ನ ನೇಮಿಸ್ತಾರೆ. ಅದರಲ್ಲಿ ಬೆಳ್ಳಿ ಅವಳನ್ನ ಮನೇಲಿ ಕೆಲಸ, ಮುನಸೀಫಾ ಅಂದ್ರೆ ಗೊತ್ತಲ್ವ ನಿಮಗೆ, ಜಡ್ಜ್ ಅಂತ. ಜಡ್ಜ್ ಮುನ್ಸೀಫ್ ಅಂದ್ರೆ ಮುನ್ಸೀಫ್ ಕೋರ್ಟ್ ಅಂತ ಇರುತ್ತೆ, ಅದರಲ್ಲಿ ಆ ಮುನಸೀಫಾ ಅಂತ ಅವನ ಮನೆ. ಅದು ಅವನ್ ಸ್ವಲ್ಪ ಹುಚ್ಚ ಅಂದ್ರೆ ಇಟ್ ಇಸ್ ನಾಟ್ ದಟ್ ಮೆಂಟಲ್ ಅಲ್ಲ, ಅಂದ್ರೆ ಗಿಡಗಳ ಹತ್ರ ಮಾತಾಡೋದು, ಹಸುಕರುಗಳ ಹತ್ರ ಮಾತಾಡೋದು, ಅವನಿಗೆ ಒಂಥರ ಇದು, ಅದಕ್ಕೆ ಅವನ ಹುಚ್ಚ ಅಂತ ಕರೀತಾರೆ. ಇಟ್ಸ್ ಜಸ್ಟ್ ಇದು ತರ. ಸೊ ಅವನಿಗೆ ಅವ್ನ ಹೆಂಡತಿಗೆ ಇಷ್ಟ ಇರಲ್ಲ ಇದೆಲ್ಲ, ದನ ಕರುಗಳ ವಾಸನೆ, ಗೊಬ್ಬರ, ಅದು ಇದು ಅಂತಲ್ಲ. ಬಟ್ ಇವನಿಗೆ ಹುಚ್ಚು, ಪ್ರಾಣಿಗಳಂದ್ರೆ ಹುಚ್ಚು, ಗಿಡ ಮರಗಳಂದ್ರೆ ಹುಚ್ಚು, ಆ ಥರದ್ದವನು. ಸೊ ಹೆಂಡತಿ ನೋಡಲ್ಲ, ಇವನು ಕೋರ್ಟಿಗೆ ಹೋಗ್ಬಿಟ್ರೆ ಹಸು ಕರುಗಳನ್ನ ನೋಡ್ಕೊಳಕ್ಕೆಲ್ಲ ಒಂದು ಹುಡುಗಿ ನೆಮಿಸ್ತಾನೆ. ಇವಳು ಅವನಿಗಿಂತ ದೊಡ್ಡ ಹುಚ್ಚಿ, ಚಿಕ್ಕ ಹುಡುಗಿ ಅವಳ. ಬಟ್ ಅವಳಿಗೆ ಮಾತಾಡ್ತಾರೆ, ಯಾಕೆ ಗೌರಿ ಹಿಂಗ್ ಮಾಡ್ಬಿಟ್ಟೆ, ನೀನು ಕಾಂಪೌಂಡ್ ಹಾರ್ಬಾರ್ದು, ಅವ್ರು ಭಟ್ರ ಮನೆಯವ್ರು ಬಂದೇನೆ ಹಿಂಗ್ ಬೈತಾರೆ ಗೊತ್ತಾ ನಿಂಗೆ. ಶಿ ಇಸ್ ಟಾಕಿಂಗ್ ಟು ದ ಅನಿಮಲ್ಸ್ ಲೈಕ್ ದಟ್. ಓ ಸರಿ ಸರಿ. ಅವಳಿಗೆ ಆ ಲೆವೆಲ್ ಹುಚ್ಚೋಳು. ಸೊ ಅಂಥ ಒಂದು ಪಾತ್ರ. ಆವಾಗ ದೊಡ್ಡ ಜಗಳ ಆಗ್ಬಿಡ್ತೆ ಗಂಡ ಹೆಂಡತಿಗೆ ಮನೆಯಲ್ಲಿ. ಇಲ್ಲ ನೀವು ಹಸು ಕರು ಇರ್ಬೇಕು, ಇಲ್ಲ ನಾನಿರ್ಬೇಕು ಹೆಂಡತಿ. ಸೊ ಅವನು ಬಂದು ಬೆಳ್ಳಿ ಹತ್ರ ಹೇಳ್ತಾನೆ, ಈ ಥರ ನಾನು ಮಾರ್ತಾ ಇದ್ದೀನಿ, ಮುಂದಿನ ಸಂತೆ, ಅಲ್ಲಿ ಯೂಶ್ವಲಿ ಸಂತೆಗಳಾಗತ್ತೆ, ಸಂತೆಯಲ್ಲಿ ಮಾರ್ಬಿಡ್ತಾರೆ, ರಾಸುಗಳು ಅಂತ ಅದನ್ನ, ಕ್ಯಾಟಲ್ಸ್ನ ಮಾಡೋ ಅಂತ ಒಂದು ಸಂತೆ. ಸೊ ಆ ರಾಸುಗಳನ್ನ ಮಾರ್ಬಿಡ್ತೀನಿ ಅಂತ. ಅವಳಿಗೆ ದ ಹರ್ಟ್ ಆಫ್ ಅವರ್ ಲೈಫ್ ಅದು. ಏನೋ ಹಸು ಕರುಗಳನ್ನ ಮಾಡ್ತೀರಾ, ನಿಮ್ಗೆ ತಲೆ ಕೆಟ್ಟಿದ್ಯಾ ನಿಮಗೆ? ಅಂದರೆ ಶಿ ಈಸ್ ಇನ್ ಲವ್ ವಿತ್ ದ್ಯಾಟ್, ಶಿ ಈಸ್ ಅಟ್ಯಾಚ್ ಟು ದಟ್ ಆನಿಮಲ್ಸ್. ಅದೇ ಆ ಸೀಕ್ವೆನ್ಸ್ ಅಲ್ಲಿ ಬರೋ ಒಂದು ಲೈನ್ ವಿಚ್ ಇಸ್ ವೆರಿ ವೆರಿ ನೈಸ್ ಲೈನ್. ಏನು ಹೇಳ್ತೀರಾ ಯಾ, ನೀವು ರಾಸ್ಗಳನ್ನ ಮಾರ್ತಾ ಇದ್ದೀರಾ, ಸುಮ್ಮನೆ ಏನೇನೋ ಮಾತಾಡ್ಬಿಡ್ರಯ್ಯ, ಹೋಗಿ ನಿಮ್ಮ ಕೋಲ್ಟಲ್ಲಿ ಮಾತಾಡ್ಕೊಳ್ಳಿ. ಇದು ಗೌರಿ ಇದೆಯಲ್ಲ ಎಷ್ಟು ತರಲೆ ಮಾಡ್ತಾ ಇದೆ ಗೊತ್ತಾ. ಅಯ್ಯ ಏನಾಯ್ತಯ್ಯ, ನೀವು ತಮಾಷೆಗೆ ಹೇಳ್ತಾ ಇದ್ದೀರಂತ ಹೇಳಿ ಅಯ್ಯ. ಏನ ನಿಜವಾಗ್ಲೂ ನೀವು ರಾಸ್ಗಳನ್ನ ಮಾರ್ತಾ ಇದ್ದೀರಾ? ಬ್ಯಾಡ್ರಯ್ಯ, ದೇವ್ರಿದ್ದಂಗೆ ಅವರು, ಮನೆ ದೇವ್ರನ್ನ ಯಾರಾದರೂ ಮಾರ್ತಾರ ಕಣಯ್ಯ. ಓ, ನೀವು ನಿರ್ಧಾರ ಮಾಡಿಬಿಟ್ಟಿದ್ದೀರಾ? ಸರಿ ಕಣಯ್ಯ, ನಿಮ್ಗನ್ಸಿದ್ದು ಮಾಡಿ. ಅಯ್ಯ, ನಮ್ಮ ಅಜ್ಜ ಅವನಲ್ಲ, ಒಂದು ಮಾತು ಹೇಳ್ತಿದ್ದ, ಬೆಳ್ಳಿ ಎಲ್ಲನೂ ನಿಂದೆ ಅನ್ಕೋ, ಆದರೆ ಯಾವುದನ್ನು ಸ್ವಂತ ಅನ್ಕೋಬೇಡ ಅಂತ. ಆ ಮಾತು ಇವತ್ತು ನಿಜ ಆಗೋಯ್ತಯ್ಯ. ಬರ್ತೀನಿ, ಬರ್ಲ ಗೌರಿ, ಎಲ್ಲ ಅಲ್ಲೂ ಹೋಗಂಗೆ ತರಲೆ ಮಾಡಬೇಡ, ಬರ್ತೀನಿ ಬರ್ತೀನಿ ಅಂತ. ಮೈ ಗಾಡ್, ಇವಾಗ್ಲೂ ನೀವ್ ಅದನ್ನ ಫೀಲ್ ಮಾಡ್ತಿದ್ದೀರಾ ಗೊತ್ತಾ? ಅಂದ್ರೆ ಅಲ್ಲ, ಎಲ್ಲ ನಮ್ದೇ ಅನ್ಕೋಬೇಕಂತೆ, ಆದ್ರೆ ಯಾವುದನ್ನು ಸ್ವಂತ ಅನ್ಕೋಬಾರ್ದಂತೆ. ಅಂದ್ರೆ ಬಿಟ್ಟು ಹೋಗೋ ಟೈಮ್ ಬಂದಾಗ ಯು ಕಾಂಟ್ ಅಪಾರ್ಟ್ ದಟ್. ಸೊ ಇದು ಇದು ಜೀವನ. ಕರೆಕ್ಟ್. ಎಲ್ಲ ನಮ್ದೇ, ಪ್ರಪಂಚದಲ್ಲಿ ಈ ಭೂಮಿ ಆಕಾಶದಲ್ಲಿ ಏನೇನಿದೆಯೋ ಎಲ್ಲ ನಮ್ದೇ, ಆದ್ರೆ ನಮ್ಮ ಸ್ವಂತ ಅಲ್ಲ. ಸೋ ನೈಸ್. ಇಟ್ ಕಮ್ಸ್, ಅದೇ ದಟ್ಸ್ ಲೈಫ್ ಲೆಸನ್ ಅನ್ಸ್ಬಿಡ್ತು ನನಗಿದು. ನಿಜ ಅಲ್ವಾ? ಐ ವಾಸ್ ಲೈಕ್ ಹಾರ್ಡ್ಲಿ 15 years old ವೆನ್ ಐ ಡಿಡ್ ದಿಸ್. 15 ವರ್ಷ ನನಗೆ. ಇವತ್ತಿಗೂ ನಿಮ್ಗೆ ಒಂದು ಆ ಡೈಲಾಗ್ ನೆನಪಿರೋದು, ಇನ್ನೊಂದು ಆ ಟೇಕ್ ಅವೇ ಇವತ್ತಿಗೂ ನೀವು ನೆನಪಲ್ಲಿ ನನಗೆ ಮಧ್ಯರಾತ್ರಿ ಎಬ್ಸಿದ್ರು ನನ್ನ ಎಲ್ಲ ನಟ್ಕ ಡೈಲಾಗ್ ಹೋಗ್ತೀನಿ. ಅಂದ್ರೆ ಅಭ್ಯಾಸ. ಪರ್ಫೆಕ್ಟ್. ಮೈ ಗಾಡ್, ಸೋ ನೈಸ್, ಸೋ ನೈಸ್. ಅಂಡ್ ಹೀಗೆ ಥಿಯೇಟರ್ ಡೇಸ್ ಅಲ್ಲೇ ನೀವು ರಮೇಶ್ ಪಂಡಿತ್ ಸರ್ನ ಅಲ್ಲೇ ಮೀಟ್ ಮಾಡಿದ್ದು. ಇಷ್ಟಪಟ್ಟು ಮದುವೆ ಆಗ್ತೀರಾ, ಸಾಕಷ್ಟು ಕಾನ್ವರ್ಸೇಷನ್ ಗಂಡ ಹೆಂಡತಿಯ ಮಧ್ಯೆ ಇಷ್ಟೂ ವರ್ಷ ನಡೆದಿರೋದ್ರಲ್ಲಿ ಒಂದು ಮೆಮೊರೇಬಲ್ ಕಾನ್ವರ್ಸೇಷನ್ ಅಂತ ಇದೆಯಾ? ಅಂದರೆ ಅದು ಬದಲಾಗ್ತಿರುವಂಥ ಟ್ರೆಂಡ್ನ ಬಗ್ಗೆ ಇರಬಹುದು, ಇವತ್ತಿನ ದಿನ ಹೇಗೆ ಕೆಲಸಗಳು ಸಿಗ್ತಾ ಇದೆ ಅಥವಾ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇರಬಹುದು.
ಸಿ ದಟ್ ಇಸ್ ದಿನನಿತ್ಯದ ಡಿಸ್ಕಷನ್ yes, I ಇದೆಲ್ಲ. know. One memorable, discussion. ಇದು ಎವ್ರಿ ಡೇ ಡಿಸ್ಕಷನ್ ನಮಗೆ. Huh. ಆ್ಯಂಡ್ ಡೆಫಿನೆಟ್ಲಿ ವಿ ಟಾಕ್ ಅ ಲಾಟ್ ಆ್ಯಂಡ್ ವಿ ಡಿಸ್ಕಸ್ ಅ ಲಾಟ್. ಆಮೇಲೆ ಅವರು ನನಗೆ ಈ ಥರ ಎಲ್ಲ ಏನೋ ಒಂದು ಹರ್ಟ್ ಆದಾಗ ನಾ ಐ ಕಾಂಟ್ ಎಲ್ಲರ ಮುಂದೆ ಹೋಗಿ ಹೇಳೋಕ್ಕಾಗಲ್ಲ. ಬಿಕಾಸ್ ನಾ ಹೇಳಿಲ್ವಾ, ಹೇಳಿದ್ರೆ ಕಂಪ್ಲೇಂಟ್ ಮಾಡಿದ್ರೆ ಅವಳು ಕೈಲಾಗ್ದವಳು ಅನ್ಕೋತಾರೆ. ನನಗೆ ತುಂಬ ಒಂಥರ ಗರ್ವ ನನಗೆ ಅದೆಲ್ಲ. ನನ್ಗೆ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಲೆಟ್ ಮೈ ಸೆಲ್ಫ್ ಡೌನ್ ಎನಿವೇರ್. ನನ್ನನ್ನು ನಾನು ಇಳಿಸ್ಕೊಳಕ್ಕೆ ಇಷ್ಟನೇ ಪಡಲ್ಲ. ಸೊ ಸ್ವಲ್ಪ ನನಗೆ ಆ ಥರ ತುಂಬ ಗರ್ವ ನನಗೆ. ಅದನ್ನೆಲ್ಲ ಯಾರು ನನಗೆ ಇದು ಪಂಚಿಂಗ್ ಬ್ಯಾಗು ಪಂಡಿತ್ತೆ. ಸೊ ಐ ಗಾಟ್ ಹಿಂಗೆ ಮಾಡ್ರು ನಂಗೆ ಎಷ್ಟು ವಯಸ್ಸು ಹಂಗೆ ಬಿಡು ರಜಾ ಬಿಟ್ಟಾಕು. ಐ ಮೀನ್ ದಟ್ ಈಸ್ ದ ವೇ ಹಿ ಈಸ್. ನನಗೆ ಮದುವೆ ಆದಾಗ ಐ ವಾಸ್ 18 years old. Oh my God. ಐ ವಾಸ್ ಲೈಕ್ ಏನು ಅವಾಗಿನ ಕಾಲದ ಮಗುನೇ ಅದು. ಈಗಿನ ಕಾಲದ 18 ವರ್ಷದ ಹುಡುಗಿರು ಅಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಮೀಡಿಯಾ ಗಿಡಿಯಾ ಇರೋದ್ರಿಂದ ಎಲ್ಲ ಗೊತ್ತಿರ್ತಾರೆ. Correct. ನಾನಂತೂ ನೀವು ನಂಬ್ತಿರೋ ಇಲ್ವೋ ಸೌಜನ್ಯ, ಯಾವ ಲೆವೆಲಲ್ಲಿ ಇನ್ನೋಸೆಂಟ್ ಇದೆ ಅಂದ್ರೆ ನೀವು ನಗ್ತೀರಾ. ಇನ್ಫ್ಯಾಕ್ಟ್ ನಾನು ಹೇಳಿದ್ರೆ ಈಗ ನೀವು ಸೌಜನ್ಯ ಇಲ್ಲಿಲ್ಲ ಅಂದ್ರೆ ಐ ಆಮ್ ನಾಟ್ ಸಪೋಸ್ ಟು ಟಾಕ್ ಅಬೌಟ್ ಸೌಜನ್ಯ. ದಟ್ ಈಸ್ ವಾಟ್ ಮೈ ಪೇರೆಂಟ್ಸ್ ಹ್ಯಾಡ್ ಟಾಟ್ ಮಿ. ಯಾರ ಆಬ್ಸೆನ್ಸ್ ಅಲ್ಲಿ ಅವ್ರ ಬಗ್ಗೆ ಮಾತಾಡಬಾರದು ಅಂತ. ನನಗಿಲ್ಲಿ ಬಂದ್ಬಿಟ್ಟು ಫುಲ್ ಉಲ್ಟಾ, ಅವ್ರ ಆಬ್ಸೆಂಟ್ ನಾನು ಅವ್ರು ಇಲ್ವಲ್ಲ ಹೆಂಗ್ ಮಾತಾಡ್ತೀರ ಅವ್ರ ಬಗ್ಗೆ ಐ ವಾಸ್ ಲೈಕ್ ದಿಸ್ ಟು ಸೀ ಮಿ ಲೈಕ್ ಆನ್ ಸ್ಟುಪಿಡ್. ಯಾವಳ ಗುರುಗಳು, ಐ ವಾಸ್ ಅನ್ ಆಡ್ ಮ್ಯಾನ್ ಔಟ್ ಎವ್ರಿ ಟೈಮ್ ಅಂಡ್ ಎವ್ರಿವೇರ್. ನನಗೆ ಹೌ ಕ್ಯಾನ್ ಪೀಪಲ್ ಟಾಕ್ ಲೈಕ್ ದಿಸ್? ಡಬ್ಬಿಂಗ್ ಲೈಫಲ್ಲಂತೂ ನನಗೆ ಹೆಂಗ್ ಗೊತ್ತಾ, ಹಿಂಗ್ ಕೂತಿರ್ತಾರೆ, ಸೌಜನ್ಯ ಹೌ ಬ್ಯೂಟಿಫುಲ್ ಯು ಲುಕಿಂಗ್, ಎಷ್ಟು ಮುದ್ದ ಕಾಣಿಸ್ತಿದ್ಯೋ ಕಣೆ ನೀನು, ಇನ್ನು ಎಷ್ಟು ನೋಡು ಸ್ಟೈಲ್ ನೋಡು. ಇನ್ನು ಟರ್ನ್ ಆಗಿರ್ಲಿಲ್ಲ ಅವರು, ಟಕ್ಕಂತ ಇಲ್ಲಿ ಎಕ್ಸ್ಪ್ರೆಷನ್ ಆಕ್ಟಿಂಗ್ ಬಿಹೈಂಡ್ ದ ಕ್ಯಾಮರಾ ವಾಸ್ ಲೈಕ್ ಏನ್ ಗುರು ಇದು. ಅರೆ ನೀವ್ ನಿಜವಾಗ್ಲೂ ಹೋಗ್ಲಿಲ್ವಾರ ಹಂಗ್ ಮುಖದ ಮೇಲೆ ಹೇಳಕ್ಕಾಗತ್ತಾ? ನಾನು ಐ ಡಿಡ್ಂಟ್ ನೋ ಟಿಲ್ ನನ್ನ ಮದುವೆ ಆದ್ಮೇಲೂ ನಂಗೆ ಗೊತ್ತಿರಲಿಲ್ಲ ಅವ್ರು ಇಲ್ಲದೆ ಇರುವಾಗ ಅವ್ರ ಬಗ್ಗೆ ಮಾತಾಡ್ಬೋದು ಅಂತ. ಸೊ ಅಫ್ಕೋರ್ಸ್ ಗ್ರ್ಯಾಜುಲಿ ಐ ಲರ್ನ್ಟ್ ಎವ್ರಿಥಿಂಗ್. ಆಮೇಲೆ ಪಂಡಿತ್ ವಾಸ್ ಅ ಬಿಗ್ ಟೀಚರ್ ಫಾರ್ ಮಿ. ಎವ್ರಿ ಡೇ ಈಸ್ ಅ ಟೀಚಿಂಗ್ ಫಾರ್ ಮಿ. ಆಮೇಲೆ ನಾನು ತುಂಬ ಪಟಕ್ಕಂದು ಮಾತಾಡ್ಬಿಡ್ತಾ ಇದ್ದೆ. ಚೆನ್ನಾಗಿಲ್ಲ ಅಂತ ಇದ್ದೆ ನಾನು. ಪಂಡಿತ್ ಹಂಗೆ ಹೇಳಬಾರ್ದು, ದೆಲ್ ಗೆಟ್ ಹರ್ಟ್, ಅದನ್ನು ಸೊಫ್ಯಾಸ್ಟಿಕೇಟೆಡ್ ಆಗಿ ಹೇಳಬೇಕು, ಇದಕ್ಕೆ ಬೆಟರ್ ಆಗಿತ್ತಲ್ಲ ಅನ್ಬಹುದು. ಈಗ ಚೆನ್ನಾಗಿಲ್ಲ ಅಂತ ಹೇಳೋದು ಇಸ್ ನಾಟ್ ದ ರೈಟ್ ವೇ. ದಿಸ್ ಇಸ್ ಬೆಟರ್ ದೆನ್ ದಿಸ್ ಅಂತ ಹೇಳ್ಬೋದು. ಸೊ ಇದೆಲ್ಲ ನಾನು ಪಂಡಿತಿಂದ ಕಲ್ತಿದ್ದು. ಆಸ್ ಯು ಕ್ವೆಶ್ಚನ್ ಎಲ್ಲೋಯ್ತು, ಆನ್ಸರ್ ಎಲ್ಲೋ ಓಕೆ. ಕ್ವೆಶ್ಚನ್ ಅಂದರೆ ಒಂದಿನ ನಾವು ಯಾವುದೊಂದು ಥಿಯೇಟ್ರದ್ದು ಟ್ರಿಪ್ಗೆ ಶೋಗೆ ಅಂತ ವಿ ವರ್ ಗೋಯಿಂಗ್ ಟು ಡೆಲ್ಲಿಗೆ ಹೋಗ್ತಾ ಇದ್ವಿ. ಸೊ ಸಿ ಐ ವಾಸ್ ಅ ಯಂಗೆಸ್ಟ್ ಗರ್ಲ್ ಆ್ಯಂಡ್ ಎವ್ರಿ ವಾಸ್ ಟು ಪ್ಯಾಂಪರ್ ಮೀ. ಎಲ್ಲರಿಗೂ ಇಷ್ಟ ನಾನು, ಪುಟ್ಟ ಹುಡುಗಿ, ಆಮೇಲೆ ಸ್ವಲ್ಪ ಬಬ್ಲಿಯಾಗಿ ಮಾತಾಡ್ತಿದ್ದೆ. ಆ್ಯಂಡ್ ಐ ಹ್ಯಾಸ್ ಟು ಟಾಕ್ ಟು ಎವ್ರಿಬಡಿ ವೆರಿ ನೈಸ್ಲಿ ಆ್ಯಂಡ್ ಆಲ್. ಸೊ ಎವ್ರಿಬಡಿ ಯೂಸ್ ಟು ಲೈಕ್ ಮೀ. ಸೊ ಬ್ಯಾಗ್ಸ್ ಎಲ್ಲ ತೊಗೊಂಡು ಕೊಡು ಬೆಳಿ, ನಾನು ಥಿಯೇಟ್ರಲ್ಲೆಲ್ಲ ಇವತ್ತಿಗೂ ನಾನು ಬೆಳ್ಳಿ ಅಂತ ಕರೀತಾರೆ. ಸೊ ಬೆಳಿ ಕೊಡು ನಾನು ತೊಗೊತೀನಿ. ನಾನು ಆಯಿತು ತೊಗೊಂತ ಬ್ಯಾಗ್ ಕೊಡು. ಪಂಡಿತ್ತು ಬಾಯ್ಲಿ ಎಲ್ಲಾರ ಮುಂದೆ. ಆ್ಯಂಡ್ ಲೈಕ್ ವೈ ದಿಸ್ ಮ್ಯಾನ್ ಇಸ್ ಕಾಲಿಂಗ್ ಬಾಯ್ಲಿ. ಹಾಂ ಎಷ್ಟೋ ದಿವಸ ನಾನು ಸರೇ ಅಂತ ಹಾಂ ಸರ್ ಅಂದರೆ ಓಕೆ ಬ್ಯಾಗ್ ನಿನ್ನ ಬ್ಯಾಗಲ್ಲಿ ಅವನು ತೊಗೊಂಡೋಗ್ತಾನೆ. ತೊಗೊಂಡೆ ಬ್ಯಾಗು. ತೊಗೊಂಡ್ಬಿಟ್ಟು ಯಾಕೆ ಏನಾಯಿತು, ನಿನ್ನ ಭಾರನೇ ನೀನು ಹೊರೋ ಯೋಗ್ಯತೆ ಇಲ್ಲ ಅಂದರೆ ಯಾಕೆ ತರ್ತೀರ ಬ್ಯಾಗ್ಗಳನ್ನ? ಎಷ್ಟು ಹೊರೋಕ್ಕಾಗತ್ತೋ ಅಷ್ಟು ತೊಗೊಂಬನ್ನಿ. ನಿಮ್ಮ ಲಗೇಜು ನೀವು ಹೊರಬೇಕು, ಇಲ್ಲಾಂದರೆ ತರಬೇಡಿ. ಯೋಗ್ಯತೆ ಇದ್ದರೆ ಮಾಡಿ, ಇಲ್ಲಾಂದರೆ ಹೋಗ್ತಾ ಇರಿ. ನನಗೆ ಒಂದು ನಿಮಿಷ ಐ ವಾಸ್ ಲೈಕ್ ಟೂ ಇನ್ಸಲ್ಟೆಡ್. ಒಂಥರ ಇನ್ಸಲ್ಟ್ ಆಗೋಯ್ತು. ಬಟ್ ದರ್ ಇಸ್ ಸಚ್ ಅ ಬಿಗ್ ಥಿಂಗ್. ಬೇರೆಯವ್ರ ಮೇಲೆ ಯಾಕೆ ಡಿಪೆಂಡ್ ಆಗ್ತೀರಾ? ಯು ವಿಲ್ ನಾಟ್ ಬಿಲೀವ್, ಇವತ್ತಿಗೂ ಹಂಗೆ ಇನ್ನೇನು ಇನ್ನೊಂದು ವಾರ, ಇನ್ನೊಂದು 6-7 ತಿಂಗಳಾದರೆ 50 ವರ್ಷ ಆಗುತ್ತೆ. ಇವತ್ತಿಗೂ I have never ever asked anybody to take my luggage or drop me here. I'll pick up ಮಾಡ್ಬಿಡು, ಇಲ್ಲಿ ಕರ್ಕೊಂಡು ಬಂದ್ಬಿಡು, ಇಲ್ಲ ಅಲ್ಲಿ ನೋ. I do all my things by myself. That was the last day. ಅದಕ್ಕೂ ಮುಂಚೆ ನಾನೇನು ಡಿಪೆಂಡ್ ಆಗಿರಲಿಲ್ಲ. ಬಟ್ ಒಂಥರ ದಟ್ would become a very big. And then I went and home, ಮನೆಗೆ ಹೋಗಿ ಕೇಳಿದೆ, ಏನಕ್ಕೆ ಹಂಗೆ ಮಾತಾಡಿದ್ವಿ? ಅದಕ್ಕೆ ನೀನು ಒಬ್ಬಳಿಗೆ ಅಲ್ಲ, ಅದು ಎಲ್ಲರಿಗೂ ಪಾಠ. ಅದು
ನೀನು ಒಂದು ಮೋಡ್ ಆಗಿದ್ದೆ ಅಷ್ಟೇ, ಅದು ಎಲ್ರಿಗೂ ಹೋಯ್ತು ಮೆಸೇಜು. ಸ್ವಲ್ಪ ಹುಡುಗಿರದೆಲ್ಲ ಪ್ಯಾಂಪರ್ಸ್ ಇರುತ್ತಲ್ಲ, ಓ ಪ್ಲೀಸ್ ಎತ್ಕೊಳ್ಳೋ, ಅಯ್ಯೋ ಇದು ಮಾಡೋ ಅದು ಮಾಡೋ ಅಂತ. ಐ ಮೀನ್ ನೋ, ಯಾಕೆ ಹುಡುಗಿರು ಸಮ ಅಂತೀರಾ? ಹುಡುಗಿರು ಅಷ್ಟೇ, ಮತ್ತು ನಿಮ್ಗೆ ಆಗಲ್ವಾ ಕಮ್ಮಿ ಲಗೇಜ್ ತೊಗೊಂಡು ಬನ್ನಿ. ಅವಾಗ ನಿಮ್ಗೆ ಮದುವೆ ಆಗಿತ್ತು? ಮದುವೆ ಆಗಿತ್ತು. ಓ ಮೈ ಗಾಡ್. ಮದುವೆ ಆಗಿತ್ತು.